ಸಾಲಿನ ಡಿಸ್ಟಿಕ್ ಗವರ್ನರ್ ಈ ಆರ್ಥಿಕ ವರ್ಷದ ಏನೇನೆಲ್ಲ ಯೋಜನೆಗಳೆಲ್ಲ ರೂಪಿಸ್ಕೊಂಡಿದ್ದಾರೆ ಸರ್? ಈ ವರ್ಷ ನಮ್ಮ ಒಟ್ಟು ಇನ್ನೊಂದು 3-4 ತಿಂಗಳಲ್ಲಿ ಆಗುವಂತದ್ದು ಸೇವಾ ಕಾರ್ಯಕ್ರಮಗಳು, ಅದರ ಕನಿಷ್ಠ ಪಕ್ಷ ಅದ್ರ ಬೆಲೆ ಬಂದ್ಬಿಟ್ಟು 1.4 crores ನಾವು ಸರ್ವಿಸ್ ಆಕ್ಟಿವಿಟೀಸ್ ಹಮ್ಮಿಕೊಂಡಿದ್ದೀವಿ. ಸೊ ಪ್ರಮುಖವಾಗಿ ಅದರಲ್ಲಿ ನಮ್ಮ ಮೆಟ್ರೋ ಸ್ಟೇಷನ್ ಅಲ್ಲಿ ಬೇಬಿ ಫೀಡಿಂಗ್ ಸೆಂಟರ್ ಮತ್ತೆ ಏಜ್ಡ್ ಮಹಿಳೆಯರಿಗೆ ಒಂದು ರೆಸ್ಟಿಂಗ್ ಪ್ಲೇಸ್ ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತೆ ಹಲವಾರು ಜಾಗದಲ್ಲಿ, ಒಂದು 4 ಜಾಗದಲ್ಲಿ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಕ್ಲಾತ್ ಬ್ಯಾಗ್ ವೆಂಡಿಂಗ್ ಮಷಿನ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಎಸ್ಪೆಷಲಿ BBMP ಜೊತೆ ಸೇರಿ ಮಾರ್ಕೆಟ್ಗಳಲ್ಲಿ ಆ ಒಂದು ವೆಂಡಿಂಗ್ ಮಷಿನ್ ಅದು 10 ರೂಪಾಯಿ ಕಾಯಿನ್ ಹಾಕಿದ್ರೆ ಅದು ಕ್ಲಾತ್ ಬ್ಯಾಗ್ ಅನ್ನು ಅದು ಕೊಡ್ತದೆ. ಸೊ ಆ ತರ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಲಿಕ್ಕೆ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತೆ ನಮ್ಮ ಕ್ಯಾನ್ಸರ್ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅಲ್ಲಿ ಕೀಮೋ ಡ್ರಾಪ್ಸ್ ಅಂತ ಬರ್ತದೆ. ಪೀಡಿಯಾಟ್ರಿಕ್ ಅಂದ್ರೆ ಸಣ್ಣ ಮಕ್ಕಳು, ಕ್ಯಾನ್ಸರ್ ಪೀಡಿತ ಆಗಿರೋ ಸಣ್ಣ ಮಕ್ಕಳಿಗೆ ಕೀಮೋ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು ಮೊದಲು ಇಂಜೆಕ್ಷನ್ ಬರೋದು, ಇವಾಗ ಡ್ರಾಪ್ಸ್ ಬರ್ತದೆ. ಅದು ಬಾಯಲ್ಲೇ ಹಾಕಿ ಆ ಕೀಮೋ ಥೆರಪಿ ಮಾಡ್ತಾರೆ ಅಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ. ಸೊ ಆ ಒಂದು ಪ್ರಾಜೆಕ್ಟ್ಗೆ ನಾವು ಪೂರ್ತಿ ವರ್ಷ ಅವ್ರಿಗೆ ಆ ಕೀಮೋ ಡ್ರಾಪ್ಸ್ ಅಳವಡಿಸೋದು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಸೊ ಅದು ಒಂದು 4 ಲಕ್ಷ ರೂಪಾಯಿದು ಒಂದು ಡ್ರಾಪ್ಸ್ ಕೊಡ್ತೀವಿ. ಅದಲ್ದಾಗೆ ನಮ್ಮ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು 4 ಆಟೋ ರಿಕ್ಷಾ ಲೇಡೀಸ್ ಡ್ರೈವರ್ಗೆ ನಾವು ಈ ಸತಿ ಡೊನೇಟ್ ಮಾಡ್ತೀವಿ. ಅದು 4 ಹೆಂಗಸರು, 4 ಲೇಡಿ ಡ್ರೈವರ್ಸ್ಗೆ ನಾವು ಈ ಒಂದು 4 ಆಟೋ ರಿಕ್ಷಾನ ನಾವು ಕೊಡುವಂತದ್ದು ಕಾರ್ಯಕ್ರಮ ಮಾಡಿದ್ದೀವಿ. ಮತ್ತೆ ಅಂಗವೈಕಲರಿಗೆ 2 ಮಂದಿಗೆ TVS ಜುಪಿಟರ್ 3 ವೀಲರ್ ಸ್ಕೂಟರ್ ಅನ್ನ ನಾವು ಇವತ್ತು ಡೊನೇಟ್ ಮಾಡಿದ್ದೇವೆ. ಸೊ ಇದೇ ತರ ಹಲವಾರು ಕಾರ್ಯಕ್ರಮ ನಾವು ನಡೆಸ್ತೇವೆ. ಇನ್ನ ಜೂನ್ 2026 ವರೆಗೂ ನಮ್ಮ ಕಾರ್ಯಕ್ರಮ ನಡೀತಾನೆ ಇರ್ತದೆ. ಇದು ಪ್ರಾರಂಭ ಅಷ್ಟೇ, ಇನ್ನು ಕೊನೆವರೆಗೂ ಸುಮಾರು ಕಾರ್ಯಕ್ರಮಗಳು ಆಗ್ತದೆ. ಸೊ ಇದು ಹೇಳ್ತಾ, ಮತ್ತೆ ನಮ್ದು ಇನ್ನೊಂದು ಪ್ರಮುಖವಾಗಿ ನಡೆಯುವ ಕಾರ್ಯಕ್ರಮ ಅಂದ್ರೆ ದಿನನಿತ್ಯ 365 ಡೇಸ್ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಹಂಗರ್ ರಿಲೀಫ್, ಹಸಿವು ನಿವಾರಣೆ ಕಾರ್ಯಕ್ರಮ ನಾವು ಮಾಡ್ತೇವೆ. ಸೊ ದಿನ 200 ಜನಕ್ಕೆ ಮೀಲ್ಸ್ ಕೊಡ್ತೀವಿ. ಸೊ ಅದು ಪ್ರತಿನಿತ್ಯ ನಡೀತದೆ. ನೀವು ಒಮ್ಮೆ ಬರ್ಬೇಕಲ್ಲಿ, ಬಂದು ನೋಡ್ಬೇಕು. ಬಹಳ ಚೆನ್ನಾಗಿ ನಡೀತದೆ. ಸತತವಾಗಿ 4 ವರ್ಷದಿಂದ ನಡೀತಾ ಇದೆ. ಅದನ್ನ ಮತ್ತೆ ನಾವು ಮುಂದುವರಿಸ್ತಾ ಇದೀವಿ. ನೀವೆಲ್ಲ ನೋಡಿರ್ಬೋದು ಅದನ್ನ. ಸೊ ಇದು ಒಂದು ಹಲವಾರು ಕಾರ್ಯಕ್ರಮ ನಮ್ದು. ಸೊ ನಾವು ನಡೆಸ್ಕೊಂಡು ಹೋಗ್ತೀವಿ. ಈ ತರ ನಮ್ದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ 317F ಮತ್ತೆ ನಮ್ದು ವಿಷನ್ ಕಾರ್ಯಕ್ರಮ ಆಗ್ಲಿ, ಅದು ಒಂದು 1.5 lakhs 1.5 ಲಕ್ಷ ಜನಕ್ಕೆ ಈ ಸತಿ ನಾವು ಶಿಬಿರ ನಡೆಸ್ತೇವೆ. ಪರೀಕ್ಷೆ ಮಾಡುವಂತದ್ದು, ಎಸ್ಪೆಷಲಿ ಸ್ಕೂಲ್ ಮಕ್ಕಳಿಗೆ, ಮತ್ತೆ ಡಯಾಬಿಟಿಸ್ ಅವೇರ್ನೆಸ್. ಸೊ ಈ ತರದ್ದು ಈ ಸತಿ ನಾವು ಏನ್ ಮಾಡೋದೆಲ್ಲ ಉಚಿತವಾಗದು. ಇವಾಗ ಪರೀಕ್ಷೆ ಮಾಡಿ ಅವ್ರಿಗೆ ಸಮಸ್ಯೆ ಇದ್ದಲ್ಲಿ ನಾವು ಉಚಿತವಾಗಿ ಕನ್ನಡಕವನ್ನು ಕೊಡುವಂತದ್ದು ಕಾರ್ಯಕ್ರಮ ಮಾಡ್ತೀವಿ. ಸೊ ಇದು ನಮ್ಮ ಒಂದು ಕೆಲವು ಕಾರ್ಯಕ್ರಮ. ಸುಮಾರಿದೆ, ಹೇಳಲಿಕ್ಕೆ ನಾನು ಇಷ್ಟು ಹೇಳಿದ್ದೀನಿ. ಕಳೆದ ಬಾರಿ ನಿಮ್ಮ ಬಜೆಟ್ ಈ ಸತಿ ನಾವು ಹಣ ಸಂಗ್ರಹಣ ಸ್ವಲ್ಪ ಚೆನ್ನಾಗಿದೆ. CSR ಅಮೌಂಟ್ ಸ್ವಲ್ಪ ನಮ್ಗೆ ನಮ್ ಕಾರ್ಯಕ್ರಮ, ಹಳೆಯ ಕಾರ್ಯಕ್ರಮ ನೋಡಿ ಇನ್ನ ಜಾಸ್ತಿನೇ ನಮ್ಗೆ CSR ಸ್ವಲ್ಪ ಕೊಡುವಂತದ್ದು ಎಲ್ಲ ಈ ಕಂಪನಿಗಳೆಲ್ಲ ಮುಂದೆ ಬಂದವೆ. ಇನ್ನೂ ಬರ್ತದೆ. ಕಾರ್ಯಕ್ರಮ ಅಂತೂ ಒಳ್ಳೇದ್ ರೀತಿಯಲ್ಲಿ ನಡೀತದೆ. ನಾವು ಅದನ್ನ ಸಾಧಿಸ್ತೀವಿ. ಇವ್ರು ನಮ್ಮ ಮಿಸ್ಸಸ್ ಲೈನ್ ಅಶ್ವಿನಿ ಸುವರ್ಣ ಅಂತ. ಇವ್ರು ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ವಿಜಯ ಮೇಡಮ್ ಅಂತ. ಸೊ ನಮ್ದೊಂದು ಕ್ಯಾಬಿನೆಟ್ ಟೀಮ್ ಐತೆ. ಇವತ್ತು ಅವ್ರದ್ದು ಇನ್ಸ್ಟಾಲೇಷನ್ ಆಯ್ತು. ನಾವೆಲ್ಲ ಸೇರಿ ಒಗ್ಗೂಡಿ ಒಂದು ಕೆಲಸ ಮಾಡುವಂತದ್ದು ಕಾರ್ಯಕ್ರಮ ಮಾಡ್ತೀವಿ. ಒಟ್ಟಲ್ಲಿ ನಮ್ಮ ಧ್ಯೇಯ ಬಂದ್ಬಿಟ್ಟು ಜನರ ಸಮಾಜಕ್ಕೆ ಒಂದು ಉದ್ಧಾರ ಆಗ್ಲಿ, ಒಂದು ಒಳ್ಳೇದಾಗ್ಲಿ ಅಂತ ನಾವು ಕೆಲಸ ಮಾಡ್ತೀವಿ. ನಾನು ಲೈನ್ ಆಕಾಶ್ ಸುವರ್ಣ ಅಂತ. 2025-26 ಡಿಸ್ಟ್ರಿಕ್ಟ್ ಗವರ್ನರ್, ಜಿಲ್ಲಾ ರಾಜ್ಯಪಾಲರ್ ಅಂತ ಅಂತೀವಿ ನಾವು, ಡಿಸ್ಟ್ರಿಕ್ಟ್ ಗವರ್ನರ್ ಅಂತೀವಿ. ಸೊ ನನ್ನ ಅವಧಿ ಜೂನ್ 30th 2026 ವರೆಗೆ. ಇವತ್ತು ಜುಲೈ 1st ಇಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ನಮ್ಮ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಆಗಿದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ಈ ಸೇವಾ ಕಾರ್ಯಕ್ರಮ ಮಾಡಿದ್ವಿ. ಸೊ ನಿಮ್ಗೆಲ್ಲರಿಗೂ